ನಮಗೆ ಟೈಮ್ ಕೂಡ ಇರುತ್ತೆ. ಇಲ್ಲಿಂದ ಫಿಟ್ಟಿಂಗ್ ಆಗಿ ಬರುತ್ತೆ, ಇಲ್ಲಿ ದೊಡ್ಡದಾಗಿ ಬರುತ್ತೆ. ನೀವೇನಾದರೂ ಇಲ್ಲಿ ಥರನೇ ಟೈಟ್ ಇರುತ್ತೆ, ಮುಂದೆ ನಡೆದಾಡೋಕ್ಕಾಗಲ್ಲ ಅಂತೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ನಮಃ. ಅಮ್ಮ ನೋಡ್ದ ಡಮ್ಮ ಐತಿಯ ಗೊಗಯ್ಯ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅವ್ರದ್ದು ಹುಟ್ಟಿದ ದಿನ, ಗುರುವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಪ್ರೆಸೆಂಟ್ ನಿನ್ನೆದು ಇವತ್ತಿಗೆ ಆಗ್ತಿರೋದು ಇದೇ ಫಸ್ಟ್ ಟೈಮು. ಸ್ವಲ್ಪ ಟೈಮ್ ತೊಗೋತೀನಿ ಹಾಕೋದಕ್ಕೆ. ಸೊ ಬೇಗ ಹಾಕೋಣ ಅಂತೇಳಿ ಇವತ್ತು ಎಲ್ಲ ಪ್ರಿಪೇರ್ ಮಾಡಿಕೊಂಡು 12 o'clock ಆಗಿದೆ. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಎಲ್ಲ ಏನು ಕೊಟ್ಟಿರಲಿಲ್ಲ, ಸೊ ಇವಾಗ ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡ್ಕೊಡ್ತೀನಿ. ಅದನ್ನು ಯಾವ ಥರ ಮಾಡ್ಕೊಡ್ತೀನಿ ವಿತೌಟ್ ಶುಗರ್, ಆ ಥರ ಎಲ್ಲ. ಸೀಸನಲ್ ಫ್ರೂಟ್ಸ್ ಸಿಕ್ಕಿದಾಗ ಎಲ್ಲ ಫ್ರೂಟ್ಸ್ನೂ ತಿನ್ನಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇವಾಗ ನನ್ನ ಜೊತೆಗೆ ನನ್ನ ಮಗಳನ್ನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಅವಳಿಗೂ ಕೂಡ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ನನ್ನ ಮಗ ಅಂತೂ ತಿನ್ನಲ್ಲ, ಅವ್ರಿಗೆ ಬೇಕಾದಾಗ ಯಾವಾಗಾದರೂ ಒಂದೊಂದು ತಿಂತಾರೆ. ಸೊ ಈ ಥರದ್ದೆಲ್ಲ ರೆಸಿಪೀಸ್ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ. ಸೊ ನನ್ನ ಮಗಳಿಗೂ ರೆಸಿಪೀಸ್ ಮಾಡ್ಕೊತೀನಿ. ನಾನು ಮೊದಲಿಗೆ ಇಲ್ಲಿ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಸ್ಟ್ರಾಬೆರಿನ ನೀವು ಸ್ವಲ್ಪ ಬಿಸಿನೀರಲ್ಲಿ ಒಂದು 2 minutes ಅಷ್ಟು ನೆನೆಸ್ಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ಕಲರೆಲ್ಲ ಆ್ಯಡ್ ಮಾಡಿರ್ತಾರೆ, ಅಥವಾ ಏನಾದರೂ ಇದಿದ್ರೆ ಇದಾಗುತ್ತೆ, ಹೋಗುತ್ತೆ ನೀರಲ್ಲಿ ತೊಳೆದ್ರೆ ಅಂತೇಳಿ. ಸೊ ನಾನು ಇಲ್ಲಿ ಸ್ವೀಟ್ನೆಸ್ಗೆ ಅಂತ ಹೇಳ್ಬಿಟ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಡೇಟ್ಸ್ನೂ ಅಷ್ಟೇ ನಾನು ಒಂದು 10 minutes ಬಿಸಿನೀರಲ್ಲಿ ನೆನೆಸಿದ್ದೀನಿ, ಬೇಗ ನೆನೆಯುತ್ತೆ ಅಂತೇಳಿ ಅಷ್ಟೇ. ಇಲ್ಲ ರಾತ್ರಿ ನೆನೆಸಿ ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ಸ್ಟ್ರಾಬೆರಿನ ಕ್ಲೀನಾಗಿ ತೊಳ್ಕೊಂಡಿದ್ದಾದಮೇಲೆ ಒಂದು ಜಾರ್ಗೆ ಹಾಕ್ಬಿಟ್ಟು ಡೇಟ್ಸು ಅಂದರೆ ಖರ್ಜೂರನ ಎಲ್ಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಅದೇ ಆಗೋಯಿತು ಸ್ಟ್ರಾಬೆರಿ ಮಿಲ್ಕ್ ಶೇಕು. ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸ್ಟ್ರಾಬೆರಿಯಲ್ಲಿ ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಮಕ್ಕಳನ್ನ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮತ್ತು ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಯಿತು. ನನ್ನ ಮಗಳಿಗೆ ಕೊಡೋಣ, ಹೇಗೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅವಳು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅವಳಿಗೆ. ಶುಭಿಕಾ ಜ್ಯೂಸು ಕಣೆ ಗೊಗ್ಗ. ಹೆಂಗಿದೆ? ಐಸ್ ಇದು ಐಸು ಕುಡಿಯವ್ವ, ಐಸ್ ತಿನ್ನೆ. ಕೂಕು ಗೊಗಯ್ಯ. ಏನಾಗಲ್ಲ, ತಿನ್ನು, ಕುಡಿ. ಹೇಳಿದ್ನಲ್ವ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತೇಳಿ. ಅವಳು ಇದನ್ನೇನು ಅಂದ್ಕೊಂಬಿಟ್ಟಿದ್ದಾಳೆ, ಐಸ್ ಅಂತ ಅಂದ್ಕೊಂಬಿಟ್ಟಿದ್ದಾಳೆ. ಅವಳಿಗೆ 1-2 ಸರಿ ನಾನು ಯೋಗಟ್ನ ಕೊಟ್ಟಿದ್ದೆ ಸ್ಟ್ರಾಬೆರಿದು. ಸೊ ಆ ಕಲರೆಲ್ಲ ನೋಡಿಬಿಟ್ಟು ಅದನ್ನು ನೋಡಿ ಆದರೂ ಆಮೇಲೆ ಇಷ್ಟಪಟ್ಟು ತಿಂದಳು. ಏನೋ ಒಂಥರ ಮಕ್ಕನ ಒಂದೊಂದ್ಸರಿ, ಯಾಕೆಂದರೆ ಸ್ವಲ್ಪ ಬಿಟರ್ನೆಸ್ ಇರುತ್ತಲ್ವ, ಹುಳಿ ಥರ, ಹಂಗಾಗಿ. ಸೊ ನಾನು ಅದಕ್ಕೇ ಏನು ಮಾಡಿದ್ದೆ, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಎಳ್ಳು, ಒಣ ದ್ರಾಕ್ಷಿ ಮತ್ತು ಕಾಮಕಸ್ತೂರಿ ಬೀಜನ ನೆನೆಸ್ಬಿಟ್ಟು ನಾನು ಸಬ್ಜಾ ಸೀಡ್ನ ಅದಕ್ಕೆ ನಾನು ಕೂಡ ತಿಂಡಿಯಾಗಿ ಮಾಡ್ಕೊಂಡಿದ್ದೆ. ಅದನ್ನೇ ಎವ್ರಿ ಥರ್ಸ್ಡೇ ನಾನು ರಾಘವೇಂದ್ರ ಮಠಕ್ಕೆ ಹೋಗ್ತೀನಿ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯವ್ರದ್ದು ಬರ್ಡೇ ಇತ್ತು ಇವತ್ತು, ಹುಟ್ಟಿದ ದಿನ. ಸೊ ಹಾಗಾಗಿ ಹೋಗ್ತಿದ್ದೀವಿ. ಸೊ ಸ್ವಲ್ಪ ನಾವು ಒಂದು 4 o'clock ಹೋದ್ವಿ, ಏಕೆಂದರೆ ಮಾರ್ನಿಂಗು ತುಂಬ ರಶ್ ಇರುತ್ತೆ, ಈವ್ನಿಂಗು ತುಂಬ ರಶ್ ಇರುತ್ತೆ. ಮಧ್ಯಾಹ್ನದಂಗೆ ಹೋಗ್ಬಿಟ್ರೆ ಒಂದು 12 to 4, 5 ಒಳಗಡೆ ಸ್ವಲ್ಪ ಅಷ್ಟೇನು ರಶ್ ಇರಲ್ಲ. ಸೊ ಇವಳನ್ನ ಕಾರಲ್ಲೇ ಆಗಲಿ ಆಟೋಲ್ಲೇ ಆಗಲಿ ಇವಾಗ ಇಟ್ಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಎಲ್ಲಿ ಬೇಕು ಹಂಗೆಲ್ಲ ಎಗ್ರೆ ಹೋಗ್ತಿರ್ತಾಳೆ. ಸೊ ನಾವು ಬಂದ್ವಿ ರಾಘವೇಂದ್ರ ಮಠಕ್ಕೆ. ನಮಗಿರೋದು ಅದೇ ನಿಯರ್ ಅಂದರೆ ಜಯನಗರು. ಬಟ್ ಬೇರೆ ಕಡೆ ಎಲ್ಲಿದೆ ಅನ್ನೋದು ಅಷ್ಟು ಗೊತ್ತಿಲ್ಲ. ಇಲ್ಲೇ ಯಾವಾಗಲೂ ಬರ್ತೀವಿ. ಜನ ಏನು ಅಷ್ಟಿರಲಿಲ್ಲ, ಬಟ್ ಒಳಗಡೆ ಸ್ವಲ್ಪ ಹಾಗೆ ಸ್ಟ್ರಕ್ ಆದಂಗಿದ್ರು. ಸೊ ನಾವು ಒಳಗಡೆ ಹೋದ್ಮೇಲೆ ಆರಾಮಾಗಿ ನಾವು ಕೂಡ ನೋಡಿಕೊಂಡು ಬಂದ್ವಿ. ಸೊ ಅವಳು ಒಳಗೋಗೋಕೆ ಮುಂಚೆನೇ ಅಂತ ಅಳ್ತಾ ಇದ್ಲು, ಯಾಕೋ ಅಂತ ಗೊತ್ತಿಲ್ಲ. ಸೊ ದೇವರು ನಾವು ಹೋಗೋಕ್ಕಿಂತ ಮುಂಚೆ ಈ ಥರ ಲಾಕ್ ಮಾಡಿದರೆ, ಏಕೆಂದರೆ ಎಲ್ಲ ಬೆಳ್ಳಿ ಐಟಮ್ಸೇ ಇರುತ್ತಲ್ವ, ಅಲ್ಲಿ ಸೈನ್ ಮಾಡಿಸ್ಕೊಂಡಿರ್ತಾರಂತೆ, ಇಂಥ ಟೈಮ್ಗೆ ಓಪನ್ ಮಾಡ್ಬೇಕು, ಹಿಂಗೆ ಯಾರಿಗೂ ಗೊತ್ತು ಈಗಿನ ಕಾಲದಲ್ಲಿ ಯಾರ್ಯಾರು ಹಿಂಗೆ ಅಂಥೇಳಿ. ಸೊ ಆ ಥರ ಲಾಕ್ ಮಾಡ್ಕೊಂಡಿರ್ತಾರೆ. ಪೂಜೆ ಟೈಮಿಗೆ ಓಪನ್ ಮಾಡಿರ್ತಾರೆ. ಎಲ್ಲ
ಬೆಳ್ಳಿ ಕವಚನೇ ಹಾಕಿದ್ರು, ಆಂಜನೇಯನ ಮೇಲಿಂದ ಹಿಡಿದು ಕೆಳಗಡೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಹೆಂಗಿತ್ತು ಅಂತ ಹೇಳಿದ್ರೆ ಕಣ್ಣ ಸಾಲದು ನೋಡೋದಕ್ಕೆ. ಆ ಕನಕಾಂಬರ ಹೂವು, ಮಲ್ಲಿಗೆ ಹೂವು ಅದನ್ನೆಲ್ಲ ಹಾಕಿ ಹಾಗೇ ಬಿಡಿ ಬಿಡಿ ಹೂವನ್ನೇ ಅದ್ರ ಮೇಲೆ ಸುರಿದ್ಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟಿದ್ರೆ ಫುಲ್ ಮುಖನೇ ಮುಚ್ಕೊಂಡ್ಬಿಡ್ತಿತ್ತೇನೋ ಅನ್ನೋ ಥರ ಆಗಿತ್ತು. ಸೊ ನಾವು ಹೋಗಿ ಒಂದು 5 ಮಿನಿಟ್ಸಿಗೆಲ್ಲ ಓಪನ್ ಮಾಡಿಬಿಟ್ರು. ಸೊ ಹೇಳಿದ್ರು ಒಂದು 1/4 ಗಂಟೆ ಆಗುತ್ತೆ, ಇರೋರಿದ್ರೆ ಇರೋ, ಹೋಗೋರು ಅಂತೇಳಿ. ನಾನು ರೌಂಡ್ ಹಾಕ್ಕೊಂಬಂದು 2 ರೌಂಡ್ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ, 2 ಕಣ್ಣು ಸಾಲದು ಅನ್ನೋ ಥರ ಆಗಿತ್ತು. ಸೊ ಚೆನ್ನಾಗಿತ್ತು. ನೀವು ಏನಾದರೂ ಹೋಗಿದ್ರಾ ರಾಘವೇಂದ್ರ ಮಠಕ್ಕೆ ಅನ್ನೋದನ್ನು ತಿಳಿಸಿ. ಸೊ ಯಾರಾದರೂ ಅಲ್ಲಿ ಬರೋರಿದ್ದರೆ ಯಾವಾಗಾದರೂ ನನಗೆ ಇನ್ಫಾರ್ಮ್ ಮಾಡಿ, ಸಿಗೋಣ ಯಾವಾಗಾದರೂ. ಅಲ್ಲಿ ಮೀಟ್ ಮಾಡ್ತಿರ್ತೀನಿ. ನಾನು ಎವ್ರಿ ಥರ್ಸ್ಡೇ ಹೋಗ್ತೀನಿ. ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಹೋಗೋಲ್ಲ. ಸೊ ಜನಗಳು ತುಂಬಾ ಆದರು. ಆಮೇಲೆ ನಾವು ಬರೋಷ್ಟರೊಳಗೆ ನಾನು ಮನೇಲಿ ಪೂಜೆ ಮಾಡಿ ಹೋಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೇಟ್ ಆಗಿಬಿಡತ್ತೆ. ನಮ್ಮ ಮನೇಲಿ ಮಧ್ಯಾಹ್ನನೇ ಕೆಲಸ ಮುಗಿಯೋದು. ಸೊ ಅದಾದಮೇಲೆ ನಾನು ಈವ್ನಿಂಗ್ ಯಾವಾಗಲೂ ಪೂಜೆ ಮಾಡ್ಕೊಳ್ಳೋದು. ಇಲ್ಲಾಂದರೆ ಮುಂಚೆನೇ ಹೇಳ್ಬಿಟ್ಟಿರ್ತೀನಿ, ಏನಾದರೂ ತುಂಬ ತೀರಾ ಅತಿಯಾಗಿ ಅಂದರೆ ಪೂಜೆ ಮಾಡಬೇಕು ಅಂತ ಅನ್ಸಿದ್ರೆ ಬೆಳಗ್ಗೆ ಬಂದು ಹೋಗೋಕ್ಕೆ. ಸೊ ಅವರು ಟೈಮಿಂಗ್ಸ್ ಇಲ್ಲದೆ ಇದು ಮಾಡ್ಕೊಂಡಿರ್ತಾರೆ. ಆಮೇಲೆ ನನ್ನ ಮಗಳ ಕತೆ ನೋಡಿ, ಮಕ್ಕಳು ಮೈಂಡು ತುಂಬ ಶಾರ್ಪ್ ಇರುತ್ತೆ. ನಾವು ಏನು ಹೇಳ್ತೀವಿ, ಏನು ಮಾಡ್ತೀವಿ ಅದನ್ನು ಫಟ್ ಅಂತೇಳಿ ಅದನ್ನು ಕ್ಯಾಚ್ ಮಾಡಿಬಿಡ್ತಾರೆ. ಸೊ ನಾವು ಹಿಂಗೆ ದೇವ್ರ ಹಣ್ಣು ಹಾಕಿರ್ತೀವಲ್ವ, ಅವಳಿಗೆ ಯಾವುದು ಬೇಗ ಅವಳಿಗೆ ಅರ್ಥ ಆಗುತ್ತೆ, ಬೆಳಗ್ಗೆ ಸಂಜೆ ದೇವ್ರ ಹಾಡು ಹಾಕ್ತೀವಿ. ಸೊ ಅಲ್ಲಿ ಯಾವುದು ಕ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಅವಳು ಪೂಜ್ಯಾಯ ರಾಘವೇಂದ್ರಾಯ ಅನ್ನೋದು ಕಲ್ತ್ಬಿಟ್ಟಿದ್ದಾಳೆ. ಅವಳು ಸ್ವಲ್ಪ ಕ್ಲಿಯರಾಗಿ ರಾಘವೇಂದ್ರಾಯ ಅಂದಾಗ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಕ್ಲಿಯರಾಗಿ ಪೂಜ್ಯಾಯ ಅಂತ ಹೇಳ್ತಿದ್ದಾಳೆ. ನೋಡಿ ಹೇಗೆ ಹೇಳ್ತಾಳೆ ಅಂತೇಳಿ. ಮಕ್ಕಳು ಅದಕ್ಕೆ ನಮ್ಮನ್ನು ನೋಡಿ ಕಲಿತಾರೆ ಅಂತ ಹೇಳೋದು. ಮಾಮಿ ಕೇಳ್ಕೊಬೇಕು, ಮಾಮಿ ಒಳ್ಳೇದು ಮಾಡಪ್ಪ ಆಯಿತಾ, ಪೂಜ್ಯಾಯ. ಹಾಡು ಬೀಳ್ಬೇಕಾ? ಬಿಡಿ ಬಿಟ್ಬಿಟ್ಟು ಬನ್ನಿ, ಹಾಡು ಹೇಳೋಣ. ಸಾಕು ಬಿಡಿ, ಅಷ್ಟೇ ಸಾಕು, ಬನ್ನಿ. ಅಯ್ಯೋ ಸಾಕು, ಬಾ ಇಲ್ಲಿ. ಬಾ ಸಾಕು. ಈಗ ಹಾಡು ಹೇಳೋಣ. ನಾನು ಹೇಳ್ಕೊಡ್ತೀನಿ, ಹೇಳಬೇಕು. ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಜತಾಂ ಕಲ್ಪವೃಕ್ಷಾಯ ನಮತಾಃ ಕಾಮಧೇನಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಃ ಕಾಮಧೇನಹೇ. ಹೇಳಿನೀಗ ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಾಮಧೇನಹೇ. ಆಯ್ತಾ? ಮಾಮ ಬೇಡ, ಏನು ಬೇಡ, ಸುಮ್ಮನೆ ಕೂಚು, ಪೀಸ್ ಇಲ್ಲ ಏನಿಲ್ಲ. ನಾನು ನಿಮಗೆ ಹೇಳಿದ್ದೆ ಸ್ಯಾರಿ ಶೇಪನ್ನು ತೋರಿಸ್ತೀನಿ ಅಂತೇಳಿ. ಸೊ ನೋಡ್ತಿರ್ಬೋದು ನೀವು, ಎಲಾಸ್ಟಿಕ್ ಇರುತ್ತೆ ಆ್ಯಂಡ್ ಟೈಯಿಂಗ್ ಕೂಡ ಇರುತ್ತೆ. ಬಟ್ಟೆ ಬಂದು ನಿಮಗೆ ಸಿಂಥೆಟಿಕ್ಕು ಅಲ್ಲ, ಈ ಕಡೆ ವೆಲ್ವೆಟು ಅಲ್ಲ, ಒಂಥರ ಬಟ್ಟೆ ಬರುತ್ತೆ. ಈ ಬಟ್ಟೆ ನನಗೆ ಏನು ಅಂತ ಗೊತ್ತಾಗ್ತಲ್ಲ, ಬರೀ ಎಕ್ಸ್ಟೆಂಡ್ ಬಟ್ಟೆ. ನೀವು ಎಷ್ಟೇ ದಪ್ಪ ಇದ್ರೂ ಕೂಡ, ನೀವು ಚಿಕ್ಕ ಸೈಜ್ ಸ್ವಲ್ಪ ಆರ್ಡರ್ ಮಾಡ್ಕೊಂಡ್ರೂ ಕೂಡ ನಿಮಗೆ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ, ಕಂಫರ್ಟಬಲಾಗಿ ವೇರ್ ಮಾಡ್ಬೋದು. ಸ್ಯಾರಿನ ಶೇಪ್ ಬರುತ್ತೆ ಎಷ್ಟೇ ದಪ್ಪ ಇರಲಿ. ಸೊ ಇದನ್ನು ಹಾಕಿ ವೇರ್ ಮಾಡಿದಾಗ ನಮಗೆ ಈ ನಾರ್ಮಲ್ ಪೆಟಿಕೋಟ್ ಬರ್ತಾ ಇತ್ತಲ್ವ, ಕಾಟನ್ ಪೆಟಿಕೋಟ್ಗಳು, ಅದೆಲ್ಲ ಅಗ್ಲಕೊಂಡಂಗೆ ಆಗ್ತಾಯಿತ್ತು. ಮತ್ತು ಇಲ್ಲೆಲ್ಲ ಟೈಟು ಸಮಥಿಂಗ್ ಏನಾದರೂ ಆಗಿ ನಡೆದಾಡೋವಾಗೆಲ್ಲ ಓಪನ್ ಆಗೋದು, ಆ ಥರ ಎಲ್ಲ ಆಗ್ತಿತ್ತು. ಇದು ಬಂದು ಎಕ್ಸ್ಪೆಂಡ್ ಆಗೋದ್ರಿಂದ ಯಾವುದೇ ಥರದ್ದು ಓಪನ್ ಆಗಲಿ, ಸ್ಟಿಚ್ ಓಪನ್ ಆಗಲಿ ಆ ಥರದ್ದಾಗಲ್ಲ, ನಮಗೆ ಕರೆಕ್ಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಹೀಗೆ ಆಗಿ ನಮ್ಮೆಲ್ಲ ಕೆಳಗಡೆ ತೋರಿಸ್ತೀನಿ. ಸೊ ಹೀಗೆ ಹಾಕ್ಕೊಂಡ್ರೆ ನಮಗೆ ಹಿಂಗೆ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆ ಬಂದು ಓಪನ್ ಇರುತ್ತೆ. ಕೆಳಗಡೆ ಬಂದು ನಾರ್ಮಲಾಗಿ ಹಿಂಗೆ ಓಪನ್ ಇರುತ್ತೆ. ಸೊ ನೀವು ನಡೆದಾಡೋದಕ್ಕೆಲ್ಲ ಏನು ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಸ್ಟ್ರೆಚಬಲ್ ಇದೆ. ಎಷ್ಟಾದರೂ ದಪ್ಪ ಇದ್ರೂ ಕೂಡ ಇದು ನಿಮಗೆ ಚಿಕ್ಕ ಸೈಜ್ ತೊಗೊಂಡ್ರೂ ಕೂಡ ಇದಾಗುತ್ತೆ. ಸೊ ನಾನು ಇದರಲ್ಲಿ 3 ತರಿಸಿದ್ದೀನಿ, 3 ಕಲರು. ಅಂದರೆ ಇದನ್ನು ನಾನು ಕಾಂಬೋ ಪ್ಯಾಕಾಗಿ ತೊಗೊಂಡಿದ್ದು, ಸಿಂಗಲ್ ತರ್ಸೋಕ್ಕೆ ಹೋಗಲ್ಲ. ನಿಮ್ಗೆ ಸಿಂಗಲ್ಲು ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಸ್ವೈಪ್ ಮಾಡಿ ನೋಡಿ. ಆವಾಗ ನಿಮಗೆ ಸಿಂಗಲ್ಲು ಟ್ಯಾಗ್ ಮಾಡಿರ್ತೀನಿ, ಡಬಲ್ಲು ಕೂಡ ಟ್ಯಾಗ್ ಮಾಡಿರ್ತೀನಿ. ನಾನು ಕೊಂಬ ತೊಗೊಂಡ್ರೆ 3 ಪ್ಯಾಕ್ ಇದು ಮಾಡಿದ್ದೀನಿ. 3ಅಲ್ಲಿ ನಾನು ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ, ಒಂದು ನೆವಿ ಬ್ಲೂ ತೊಗೊಂಡಿದ್ದೀನಿ, ಆ್ಯಂಡ್ ಒಂದು ಗ್ರೇ ಥರ ತೊಗೊಂಡಿದ್ದೀನಿ.
ಸೊ ನೀವು ಯಾವುದಾದ್ರೂ ಸ್ಯಾರಿಗೆ ಹಾಕ್ಬೋದು, ಕಾಟನ್ ಸ್ಯಾರಿಗಾಗಿರ್ಬೋದು, ಸಿಂಥೆಟಿಕ್ ಸ್ಯಾರಿಗಾಗಿರ್ಬೋದು, ಅಥವಾ ರೇಷ್ಮೆ ಸೀರೆಗೂ ಕೂಡ ನೀವು ವೇರ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ. ನನಗೊಂದು ಬ್ಲ್ಯಾಕ್ ಕಲರ್ ಇತ್ತು ತುಂಬ ಹಿಂದೆ, ಒಂದು ತುಂಬ ಯೂಸ್ ಆಗುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ ಬಟ್ಟೆ. ಸೊ ನಾನು ಒಂದು 7 ಇಯರ್ಸ್ ಒಂದು ಯೂಸ್ ಮಾಡಿದ್ದೆ ಆ್ಯಕ್ಚುಲಿ, ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ಲಿಲ್ಲ. ಅದು ಸ್ವಲ್ಪ ಹಳೇದಾದಂಗೆ ಆಗ್ಬಿಟ್ಟು, ಅದು ಅಲ್ಲದೆ ದಪ್ಪ ಆಗಿಬಿಟ್ಟಿದ್ದೀನಲ್ಲ. ಸೊ ಅದನ್ನು ಸ್ವಲ್ಪ ಅದು ಬೇಡ ಅಂತ ಹೇಳ್ಬಿಟ್ಟು ಹೊಸದೇ ತರಿಸ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ನನಗೂ ಕೂಡ ಕಂಫರ್ಟಬಲ್ ಆಗಿ ಬೇಕಾಗುತ್ತೆ, ನನಗೂ ಯೂಸ್ ಆಗುತ್ತೆ ಅಂತೇಳಿ, ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ತರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪೆಟಿಕೋಟ್ ಲಿಂಕ್ ಅಂತೇಳಿ, ಸ್ಯಾರಿ ಶೇಪರ್ ಪೆಟಿಕೋಟ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ನನಗೆ ಹೇಳ್ತೀರಾ. ತುಂಬಾ ಚೆನ್ನಾಗಿದೆ. ಕ್ಲಾತು ಅಷ್ಟೇ ಏನು ಹಾಳಾಗುವಂಥದ್ದಲ್ಲ, ಹೇಳಿದ್ನಲ್ವ ಮಿಕ್ಸ್ ಮೆಟೀರಿಯಲ್, ಬಿಕಾಸ್ ಇದು ಕಾಟನ್ನು ಅಲ್ಲ ಏನೂ ಅಲ್ಲ. ಸೊ ನೋಡಿ, ಮೇಲಿಂದ ಸ್ಟ್ರೈಟ್ ಬಂದು ಇಲ್ಲಿ ಬಂದು ದೊಡ್ಡದು ಬರುತ್ತೆ. ನಮ್ಗೆ ಓಡಾಡೋದಕ್ಕೂ ಏನು ಹಿಂಸೆ ಆಗಲ್ಲ, ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ ಸ್ಯಾರಿ. ಮತ್ತು ಹಿಂಗೆ ಒಂಥರ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ನಾನು ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಸಣ್ಣ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕೂತ್ಕೊಳ್ಳುತ್ತೆ ಅಂತೇಳಿ. ಬಟ್ ನಾನು ಇದನ್ನು ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಯಾವುದೇ ಥರದ್ದು ಇದಿಲ್ಲ, ನೀವು ಮಸ್ಟ್ ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಈ ಪೆಟಿಕೋಟ್ನ. ಇಲ್ಲಿಂದ ಬಂದು ನಮಗೆ ಟೈಯಿಂಗ್ ಕೂಡ ಇರುತ್ತೆ. ಇಲ್ಲಿಂದ ಫಿಟ್ಟಿಂಗ್ ಆಗಿ ಬರುತ್ತೆ, ಇಲ್ಲಿ ದೊಡ್ಡದಾಗಿ ಬರುತ್ತೆ. ನೀವೇನಾದರೂ ಇಲ್ಲಿ ಥರನೇ ಟೈಟ್ ಇರುತ್ತೆ, ಮುಂದೆ ನಡೆದಾಡೋಕ್ಕಾಗಲ್ಲ ಅಂತೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿಂದ ಬಂದು ಟೈಟ್ ಫಿಟ್ಟಿಂಗ್ ಕೂತ್ಕೊಂಡು ಇಲ್ಲಿ ಓಪನ್ ಇರುತ್ತೆ, ನೀವು ಆರಾಮಾಗಿ ಓಡಾಡ್ಬೋದು. ಬಟ್ಟೆ ಬಂದು ನಿಮಗೆ ಎಕ್ಸ್ಟೆಂಡ್ ಆಗುತ್ತಲ್ಲ ಆ ಥರ ಬಟ್ಟೆ. ಸೊ ಎಷ್ಟೇ ದಪ್ಪ ಇದ್ರೂ ಕೂಡ ನಿಮ್ಮ ಸೈಜ್ ಮೇಲೆ ನೋಡ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಇವಾಗ ದಪ್ಪ ಇರೋದ್ರಿಂದ ಲಾರ್ಜ್ನ ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಕಂಫರ್ಟಬಲ್ ಆಗಿ ಸ್ಯಾರಿನ ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನಾನಿನ್ನು ತುಂಬ ದೊಡ್ಡ ವ್ಲಾಗ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. 10 to 15 ಮಿನಿಟ್ಸ್ ಅಷ್ಟರೊಳಗಡೆ ವ್ಲಾಗ್ ಮಾಡೋಣ. ಯಾಕೆ 20-25 ಮಿನಿಟ್ಸ್ ಮಾಡೋದಂತೇಳಿ ಒಂದೊಂದು ಇದ್ದರೆ ನಾನು ಅದನ್ನು ಶೇರ್ ಮಾಡ್ತೀನಿ. ಇಲ್ಲಾಂದರೆ ಇಷ್ಟರೊಳಗಡೆ 10 to 15 ಅಥವಾ 20 ಮಿನಿಟ್ಸ್ ಒಳಗಡೆ ಮಾಡೋಣ ಅಂಥೇಳಿ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.